ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೀಗೆ ಊಟ ಹೀಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಾದರೂ ವಿಷಯ ಮಾತಾಡೋಣ ಅಂದರೆ ಇವತ್ತು ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ನಮ್ಮ ಪೆರೇಸಂದ್ರ ಪೊಲೀಸ್ ಠಾಣೆಯಿಂದ ನಮ್ಮ ಆತ್ಮೀಯರಾದಂಥ ಒಂದು 4-5 ಜನ, ಟೋಟಲ್ 8 ಜನ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅದರಲ್ಲಿ ನಮ್ಮ ASI ಮುರಳಿ ಸರ್ ಅಂತ, ಆಮೇಲೆ ASI ರಾಮಚಂದ್ರಪ್ಪ ಅಂತ, ಆನಂದ್ ಅಂತೇಳಿ ನಮ್ಮ ರೈಟ್ರು ಇದ್ದರು. ಮತ್ತು ಅದೇ ರೀತಿ ನಮ್ಮ ಕರಿಬಾಬು, ನಮ್ಮ ಬ್ಯಾಚ್ನವರ ನಮ್ಮ ಕರಿಬಾಬು, ಆಮೇಲೆ ನಮ್ಮ IT ಮಾಡ್ತಾ ಶ್ರೀನಾಥ್ ಅವರು ಇವತ್ತು ರಿಲೀವ್ ಆಗಿದ್ದಾರೆ. ಅವರು ರಿಲೀವ್ ಹೋಗುವಾಗ ನನಗೆ ತುಂಬ ಬೇಜಾರಾಯಿತು. ಆಯಿತು, ಏನು ಮಾಡೋದು, ಸರ್ಕಾರಿ ನೌಕರನಿಗೆ ಬೇರೆ ಕಡೆ ವರ್ಗಾವಣೆ ಆಗೋದು ಸಾಮಾನ್ಯ ಅಂಥೇಳಿ ಅಂದ್ಕೊಂಡು ತುಂಬ ಹೊತ್ತಿನಲ್ಲಿ ಬೇಜಾರಾಯಿತು. ಯಾರೋ ಒಂದು ವಿಚಾರಕ್ಕೆ ಏನು ಮಾಡಿದರು, ನಮ್ಮ ಠಾಣೆಯಲ್ಲಿದ್ದಂಥ ಒಂದು 8 ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಲ್ಲರೂ ಅವರ ಕರ್ತವ್ಯಗಳನ್ನ ಚೊಕ್ಕವಾಗಿ ನಿರ್ವಹಿಸ್ತಾಯಿದ್ರು. ಆದ್ರೂ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರಂಥ ಈ ಕೆಲಸ ಮಾಡುವಂಥವ್ರಲ್ಲ. ಯಾರೋ ಹೇಳಿರ್ತಾರೆ, ಇವರು ನಮ್ಮ ಕೆಲಸ ಮಾಡಿಕೊಡಲ್ಲ, ಇವರು ಆ ಪಕ್ಷದವ್ರಿಗೆ ಎಲ್ಪ್ ಮಾಡೋವಂಥವ್ರು, ಇವ್ರು ನಮ್ಗೆ ಎಲ್ಪ್ ಮಾಡೋರಲ್ಲ, ಇವರು ನೋಡಿ ನಾನು ಹೇಳಿದ್ನಿ ಈ ಕೆಲಸ ಮಾಡಿಕೊಡು ಅಂಥೇಳಿ ರಾಜಕೀಯ ಉದ್ದೇಶಗಳು. ಈಗ ನಾನು ಹೇಳಿದ್ನಿ ಈ ಕೆಲಸ ಮಾಡಿಕೊಡು ಅಂತ, ಅವರು ಏನು ಹೇಳಿದ್ರು ಮಾಡಿಕೊಟ್ಟಿಲ್ಲ. ಆದ್ದರಿಂದ ಏನೋ ಇವರು ಬೇಡ, ನಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬಿಡಿ, ಇವರು ನಮ್ಮ ಪಕ್ಷದವ್ರಿಗೆ ಏನೂ ಹೆಲ್ಪ್ ಮಾಡಲ್ಲ ಅಂಥೇಳಿ ರಾಜಕೀಯ ಹುನ್ನಾರದಿಂದ ವರ್ಗಾವಣೆ ಮಾಡಿಸಿದ್ದಾರೆ. ಒಬ್ಬ ಪೊಲೀಸ್ ಟ್ರಾನ್ಸ್ಫರ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಹೊರತು ಪೋಸ್ಟ್ ಆಫೀಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆಯಿತು, ಅವರು ಇಲ್ಲಿಂದ ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿರೋವಂಥ ಎಲ್ಲ ನಮ್ಮ ಆತ್ಮೀಯರು, ಅಧಿಕಾರಿಗಳಿಗೂ, ನಮ್ಮ ಮಿತ್ರರಿಗೂ ಶುಭವಾಗಲಿ ಅಂತ ಕೋರ್ಕೊತಾ ಇದ್ದೀನಿ. ಅಲ್ಲಿ ಒಳ್ಳೆ ಕಾರ್ಯ ನಿರ್ವಹಿಸ್ತಾರೆ, ಯಾರು ನಿರ್ವಹಿಸೋದು ಇಲ್ಲ ಅಂತೇನಿಲ್ಲ, ಎಲ್ಲರೂ ಒಳ್ಳೆ ಕಾರ್ಯ ನಿರ್ವಹಿಸುವಂಥವರೇ ಹೋಗಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ನನ್ನ ಜೊತೆ ಇಷ್ಟು ದಿನ ಸುಮಾರು 2 ವರ್ಷ ಮೇಲ್ಪಟ್ಟು ನನ್ನ ಜೊತೆ ಕರ್ತವ್ಯ ನಿರ್ವಹಿಸಿದೆ ಇವರೆಲ್ಲ, ಈಗ ಹೇಳಿದ್ನಲ್ಲ ಇವ್ರ ಹೆಸರುಗಳೆಲ್ಲ, ಇವರೆಲ್ಲ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಸರ್. ನೀವೆಲ್ಲರೂ ನೀವು ಮುಂದೇನೂ ನೀವು ಯಾವ ಠಾಣೆಗೆ ಹೋಗ್ತೀರಾ ಅಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತೀರಾ, ಒಳ್ಳೆಯ ಯಶಸ್ಸು ಗಳಿಸ್ತೀರಾ ಅಂಥೇಳಿ ಕೇಳ್ಕೊತ ದೇವರಲ್ಲಿ ಆಶಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಬೇಕಂತೇಳಿ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್. ಇದೇನು ಹುಳ ಅಂತ ಹೇಳಿ ನೋಡೋಣ. ನರಸಿಂಹ, ಇದೇನಿದು? ಗೂಗಲ್ ಲೆನ್ಸಲ್ಲಿ ಸರ್ಚ್ ಮಾಡಬೇಕು, ಅದ್ರಲ್ಲಿ ಏನು ವಾಟರ್ ಬಗ್ ಅಂತ ಅಲ್ಲ, ಅದು ಹೆಂಗಿದೆ ನೋಡು. ಏನು ವಾಟರ್ ಬಗ್ಗ? ಏನು ಇಷ್ಟು ದಪ್ಪನಾ? ಅಬ್ಬಬ್ಬಬ್ಬ, ಕಚ್ತೈತೇನೋ ಇದು? ಇದ್ರ ಹೆಸರು ವಾಟರ್ ಬಗ್ ಅಂತ ನೋಡಿ, ಎಷ್ಟು ದಪ್ಪ ಇದೆ. ಅದ್ರ ಕಣ್ಣು ನೋಡಿ ಯಾವ ರೀತಿ ಇದೆ. ವಾಟರ್ ಬಗ್. ನಿಮ್ಗೇನಾದರೂ ಇದ್ರ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ವಾಟರ್ ಬಗ್. ಧನ್ಯವಾದಗಳು. ಹೀಗೆ ಈ ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.